ಬಾನ್ಸಾಯ್ ಪ್ಲಾಂಟ್ ಅಂದರೆ ಅದು ಒಂದು ಸ್ಟ್ರಕ್ಚರ್ ಅಥವಾ ಅದು ವೆರೈಟಿ ಬೇರೆ ಥರ ಇತ್ತು. ಅದು ಒಂದು ಮಾವಿನ ಮರ ತೊಗೊಂಡು ಬಂದು ಅದು ನಾನು ಒಂದು ಪಾಟಲ್ಲಿ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅದು ಸೀಸನಲ್ಲಿ ಎವ್ರಿ 2 times ಪರ್ ಡೇ 2 times ವಾಟರಿಂಗ್ ಮಾಡಬೇಕು. ಆಮೇಲೆ ಇರ್ಬೋದು ಇನ್ನೂ ಮಾಡಬೇಕಂತ ಆಸಕ್ತಿ ಇದರೊಳಗೆ ಇಷ್ಟೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿದೆ. ಓಕೆ ಸರ್, ಆಸಕ್ತಿ ಬಂದಿದ್ದು ಯಾವಾಗಿಂದ ಸರ್? ಸರ್ ನಾನು ಸುಮಾರು ಈಗ 15ರಿಂದ 16 ವರ್ಷದಿಂದ ಒಂದು ನರ್ಸರಿಗೆ ವಿಸಿಟ್ ಮಾಡ್ತಾ ಇದ್ದೆ. ಮೊದಲಿಂದ ಆಸಕ್ತಿ ಇತ್ತು ಪ್ಲಾಂಟೇಶನ್ ಬಗ್ಗೆ, ಬೇರೆ ಬೇರೆ ಏನಾರೇ ಮಾಡೋದು ಅಂತ. ಅದಾದ್ಮೇಲೆ ಒಂದು ನರ್ಸರಿ ಒಳಗೆ ನಾನು ಒಂದು ಬಾನ್ಸಾಯ್ ಪ್ಲಾಂಟ್ ನೋಡಿದೆ. ಬಾನ್ಸಾಯ್ ಪ್ಲಾಂಟ್ ಅಂದರೆ ಅದು ಒಂದು ಸ್ಟ್ರಕ್ಚರ್ ಅಥವಾ ಅದು ವೆರೈಟಿ ಬೇರೆ ಥರ ಇತ್ತು. ಅದು ಔಟ್ಸೈಡ್ ಕಂಟ್ರಿದಿತ್ತು. ಸೊ ಹಿಂಗಾಗಿ ನಾನು ಒಂದು ಮಾಡ್ಬೋದಂತ ಆಸಕ್ತಿ ನಿರ್ಮಾಣ ಆದಮೇಲೆ ಅದಕ್ಕೆ ಒಂದು ಮಾವಿನ ಮರ ತೊಗೊಂಡು ಬಂದು ಅದು ನಾನು ಒಂದು ಪಾಟಲ್ಲಿ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅದು ಡೆವಲಪ್ಮೆಂಟ್ ಮಾಡ್ತಾ ಅದ್ರ 1 ವರ್ಷ 2 ವರ್ಷ ಕಳೆದೋದ್ಮೇಲೆ ಅದಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಅದೇ ಥರ ಒಂದಾದ್ಮೇಲೆ ಒಂದು ಇನ್ನೂ ಮಾಡಬೇಕಂತ ಆಸಕ್ತಿ ಇದರೊಳಗೆ ಇಷ್ಟೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿದೆ. ಓಕೆ ಸರ್. ಸರ್ ಇದು ಫ್ಯೂಷನ್ ಬಾನ್ಸಾಯ್, ಇದು ಫೈಕಸ್ ವೆರೈಟಿನ ಪ್ಲ್ಯಾಂಟ್. ಇದು ಆ್ಯಕ್ಚುಲಿ ಫ್ಯೂಷನ್ ಅಂದರೆ ಏನು? ಫ್ಯೂಷನ್ 6 ಥರ ಗಿಡಗಳು ಸಸಿ ಇದು ಒಂದಕ್ಕೊಂದು ಟೈಮ್ ಮಾಡಿ ಒಂದೇ ಪಾಟ್ ಒಳಗೆ ಡೆವಲಪ್ಮೆಂಟ್ ಮಾಡಿದ್ದು ಪ್ಲ್ಯಾಂಟ್ ಇದೆ. ಇದು ಸುಮಾರು ನೀವು ನೋಡ್ಬೋದು 6 ಪ್ಲಾಂಟ್ಸ್ ಈ ಥರ ಸುತ್ತಮುತ್ತ ಎಲ್ಲ ಕ್ಯಾಚ್ ಮಾಡ್ಕೊಂಡಿದೆ, ಒಂದಕ್ಕೊಂದು ಜಾಯಿಂಟ್ ಆಗಿದೆ. ಇದು ಸರ್, ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಈ ತರ ಮಾಡಿರೋದು ಅಥವಾ ಆಲ್ಮೋಸ್ಟ್ ಬೋನ್ಸಾಯ್ ತಳಿಗಳೆಲ್ಲ ಹಿಂಗೆ ಇರ್ತಾವು? ಇಲ್ಲ, ಇದು ಎಕ್ಸ್ಪೆರಿಮೆಂಟ್ ಮಾಡಿ ಇದು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಇದಕ್ಕೆ ಇದು ಎಷ್ಟು ವರ್ಷದ ಹಳೆ ಸರ್ ಇದು? ಈ ಮರ ಇದು ಸುಮಾರು 12 ವರ್ಷ ಹಳೆ ಪ್ಲಾಂಟ್ ಇದೆ. ಇದು 12 ವರ್ಷದಿಂದ ನೀವು ಬೆಳೆಸ್ತಾ ಇದ್ದೀರಿ, ಎಲ್ಲಿಂದನೂ ತಂದಿಲ್ಲ? ಇಲ್ಲ. ಇದು ನಾವು ಎಲ್ಲಿ ದೊಡ್ಡ ಮರ ಕಡಿದು ಅದಕ್ಕೆ ಅಲ್ಲಿಂದ ತಗೊಂಡು ಬಂದೆ ಇಂಥದ್ದಿಲ್ಲ. ಇದು ಗಟರ್ ಒಳಗೆ ಅಥವಾ ಎಲ್ಲರ ಮನೆ ಮೇಲೆ ಎಲ್ಲಿ ಬೀದಿಯಲ್ಲಿ ರೋಡ್ ಸೈಡ್ದಿಂದ ಹತ್ತಿದ್ದ ಅದು ಪ್ಲಾಂಟ್ ತೆಗೆದು ಇಲ್ಲಿ ಬಾನ್ಸಾಯ್ ಅಂತ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ದೊಡ್ಡ ಗಿಡ ಮರ ಕತ್ತರಿಸಿ ಅದು ನೇಚರಲ್ಲಿ ಡ್ಯಾಮೇಜ್ ಏನು ಮಾಡಬಾರ್ದು. ಅದಕ್ಕೆ ಇದು ಗಟರಲ್ಲಿ ಡೆವಲಪ್ ಆಗಿದ್ದೆ ಅದೇ ಪ್ಲಾಂಟ್ ನಾವು ಇಲ್ಲಿ ಬಾನ್ಸಾಯ್ ಅಂತ ಡೆವಲಪ್ ಮಾಡಿದ್ವಿ. ನೀವು ಗಟರಲ್ಲಿ ಇದ್ದಿದ್ದು ಒಂದು ಸಣ್ಣ ಪ್ಲಾಂಟ್ ಅನ್ನು ತಗೊಂಡ್ಬಂದು ಇಲ್ಲಿ ನೀವು 12 ವರ್ಷದಿಂದ ರಕ್ಷಣೆ ಮಾಡ್ತಾ ಇದ್ದೀರಿ. ಹೌದು. ಗ್ರೇಟ್ ಜಾಬ್. ಇದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಮತ್ತು ಇದಕ್ಕೆ ಏನೇನು ಗೊಬ್ಬರ ಹಾಕಬೇಕು, ಅದು ಎಲ್ಲೆಲ್ಲಿ ಸಿಗುತ್ತೆ ಸ್ವಲ್ಪ ಹೇಳಿ ಸರ್. ನಾನು ಇದಕ್ಕೆ ಬೆಳಗ್ಗೆ ಸುಮಾರು 1.5 hours ಇದಕ್ಕೆ ನನ್ನ ಟೈಮಿಂಗ್ ಇರ್ತದೆ. ಸೊ ಬೆಳಗ್ಗೆ ನೀರೋದು ಎಲ್ಲ ವಾಟರಿಂಗ್ ಅದು ಎಲ್ಲ ಇದು ಮಾಡಿ ಅದಾದ್ಮೇಲೆ ಸಾಯಂಕಾಲ ಬಂದು ಸ್ವಲ್ಪ ಇದಕ್ಕೆ ಕೇರ್ ಅಷ್ಟು ನೋಡಿಕೊಂಡು ಎಲ್ಲಿ ಏನು ಫಂಗಸ್ ಹಿಡಿತಾ ಇದೆ ಅದೆಲ್ಲ ನಾನು ಕೇರ್ ಆಗಿ ನೋಡ್ಕೋತಿರ್ತೀನಿ. ಇದು ಸಮ್ಮರ್ ಸೀಸನಲ್ಲಿ ಎವ್ರಿ 2 times ಪರ್ ಡೇ 2 times ವಾಟರಿಂಗ್ ಮಾಡಬೇಕು. ಆಮೇಲೆ ನಾರ್ಮಲ್ ಈ ಥರ ವಿಂಟರ್ ಸೀಸನಲ್ಲಿ ಒಳಗೆ 2 ದಿವಸಿಗೆ ಒಂದ್ಸಲ ಇದು ಬಾನ್ಸಾಯ್ಗೆ ನೀವು ವಾಟರಿಂಗ್ ಮಾಡಿದರೆ ಸಾಕಾಗುತ್ತೆ. ಮಳೆಗಾಲದಲ್ಲಿ ನೇಚರ್ ಅಂತೂ ಇರುತ್ತದೆ, ಅದೊಂದು ನಾವು ಬೇಕಾದಂಗೆ ನಾವು ಡೆವಲಪ್ಮೆಂಟ್ ಮಾಡಬಹುದು. ಅದಕ್ಕೆ ಓಪನ್ ಸನ್ಲೈಟ್ ಅಲ್ಲಿ ಇಟ್ಟಿರ್ತೀರಿ? ಇದು ಇಲ್ಲ, ಇದು ಅದಕ್ಕೆ ಹಂಗೇನು ಬೇಕಾಗಿಲ್ಲ. ಇದು ನೇಚರಲ್ಲಿ ಗ್ರೋ ಆಗಿದ್ದು ಪ್ಲಾಂಟ್. ಇದು ಇಂಡೋರ್ಸ್ ಅಥವಾ ನಾವು ಹೆಂಗೂ ನಾವು ಕ್ರಿಯೇಟ್ ಮಾಡ್ಬೋದು ಬಾನ್ಸಾಯ್ ಅಂತ ಅಂದ್ರೆ. ಆದ್ರೆ ಇದಕ್ಕೆ ಸ್ವಲ್ಪ ಸನ್ಲೈಟ್ ಬೇಕು. ಸನ್ಲೈಟ್ ದಿಂದನೇ ಇದು ಬಾನ್ಸಾಯ್ ಡೆವಲಪಿಂಗ್ ಆಗ್ತಾ ಇದೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ ನಿಮ್ಗೆ? ಅಂದ್ರೆ ಮನೆಯಲ್ಲಿ ಹೆಂಗ ಅದನ್ನ ರೆಡಿ ಮಾಡ್ಕೊಳ್ಳೋದು ಅಂತ. ಇದು ನಾವು ಈಗ ನಮ್ಮ ಹತ್ರ ಇದು ಬಾನ್ಸಾಯ್ ಇದೆ, ಇದಕ್ಕೆ ತುಂಬ ಹಾರ್ಡ್ ಕಟಿಂಗ್ ಮಾಡ್ತಾ ಇದ್ದೀವಿ. ಅಥವಾ ಇದಕ್ಕೆ ಇದ್ರದ್ದು ಲೀವ್ಸ್ ಅದು ಡ್ರಾಪ್ ಆಗ್ತಿರ್ತಾವ. ಅದು ನಾವು ಇಲ್ಲಿ ಟೆರೆಸ್ ಅಲ್ಲಿ ಕಸ ಭಾಳ ಆಗ್ತದೆ. ಅದು ನಾವು ಏನ್ ಮಾಡ್ತೀವಿ, ಕಸ ಹೆಚ್ಚಾಯ್ತಲ್ಲ ಅಂತಂದು ಎಲ್ಲ ಕೂಡ ಗೋಳೆ ಮಾಡಿ ಎಲ್ಲ ಹೊರಗೆ ಹೋಗಿತೀವಿ. ಆ ಥರ ಮಾಡಬಾರ್ದು. ಇದಕ್ಕೆ ಒಂದು ಕಂಟೈನರಲ್ಲಿ ಪ್ಲಾಂಟ್ಸ್ ಅಥವಾ ಲೀವ್ಸ್ ಎಲ್ಲ ಎಷ್ಟು ಡೆವಲಪ್ ಕಟ್ ಮಾಡಿದ್ದು ಅಥವಾ ತಾನೇ ಡ್ರಾಪ್ ಆಗಿದ್ದು ಅವು ಎಲ್ಲ ಈ ಥರ ಇಲ್ಲೇ ನಾವು ಈ ಥರ ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇದೆಲ್ಲ ಇದು ಎಲೆ ಎಲ್ಲ ನಾವೇನು ಮಾಡ್ತೀವಿ, ಇದು ಫರ್ಟಿಲೈಸರ್ ಬಾಕ್ಸ್ ಅಂತ ಇದೆ, ನಾನೇ ಮಾಡಿದ್ದು ಇದು ಮನೆಯೊಳಗೆ. ಸೊ ಇದು 2 ಕಂಟೈನರಲ್ಲಿ ನಾನು ಮಾಡಿದ್ದೀನಿ. ಒಂದು ಇದು ಮೇಲೆ ಎಲ್ಲ ಆರ್ಗ್ಯಾನಿಕ್ ಇದ್ರೊಳಗೆ ನಾವು ಎಲ್ಲ ಹಾಕಿ ಇದ್ರ ಮೇಲೆ ನೀರು ಹಾಕಿ ಇದಕ್ಕೆ ನಾನು ಗೊಬ್ಬರ ತಯಾರು ಮಾಡ್ತಿರ್ತೀನಿ. ಸೊ ಇದ್ರದ್ದು ಮಾಯಿಶ್ಚರ್ ಮೇಂಟೈನ್ ಆಗ್ತದಲ್ಲ, ಅದು ತಳಗಿನ ಟ್ರೇ ಒಳಗೆ ಇರ್ತದೆ. ಇದ್ರ ಒಳಗಿಂದ ನಾವು ಲಿಕ್ವಿಡ್ ಯೂಸ್ ಮಾಡ್ಬೋದು. ಇಲ್ಲದೆ
ಇದು ಲಿಕ್ವಿಡ್ ಇದೆಯಲ್ಲ, ಇದು ನಾವು ಈ ಗಿಡ ಮರದ ಮೇಲೆ ಸ್ಪ್ರೇ ಮಾಡಿ ಇದಕ್ಕೆ ಒಂದು ನಾವು ಆರ್ಗ್ಯಾನಿಕ್ ಗೊಬ್ಬರ ಜೀವಾಮೃತ ಅಂತಾರಲ್ಲ, ಅದೇ ತರ ಇದು ನಾವು ಕೊಡ್ಬೋದು ಇದಕ್ಕೆ.